ಮೇಷರಾಶಿಯವರು ಮಾಡುವ ಒಂದು ಸಣ್ಣ ತಪ್ಪು ಕೂಡ ಪೂರ್ಣ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಈ ವಿಡಿಯೋ ಕೊನೆಯವರೆಗೂ ನೋಡಿದರೆ ನಷ್ಟದಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಮತ್ತು ಅದೃಷ್ಟವನ್ನು ಹೇಗೆ ನಿಮ್ಮ ಕಡೆ ತಿರುಗಿಸಿಕೊಳ್ಳಬೇಕು ಅನ್ನೋದನ್ನು ಇಂದು ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ಹಾಗೂ ಭವಿಷ್ಯವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಹೊಸದಾಗಿ ಬಂದಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ ಎಂದೇ ಹೇಳಬಹುದು. ಸ್ನೇಹಿತರೆ, 2026ನೇ ವರ್ಷ ಮೇಷರಾಶಿಯವರಿಗೆ ತುಂಬ ನಿರ್ಣಾಯಕ ವರ್ಷ ಎಂದೇ ಹೇಳಬಹುದು. ಈ ವರ್ಷ ಮೇಷರಾಶಿಯವರಿಗೆ ಧೈರ್ಯ ಇದ್ದವರಿಗೆ ಜಯ ಎಂದು ಹೇಳಬಹುದು, ಹಾಗೂ ಅವಸರ ಮಾಡಿದವರಿಗೆ ಪಶ್ಚಾತ್ತಾಪ ಇರುತ್ತದೆ ಎನ್ನುವ ಸೂಚನೆ ಇದೆ. ನೀವು ಅಂದರೆ ಮೇಷರಾಶಿಯವರು ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರ ನಿಮ್ಮ ಮುಂದಿನ ಹಲವು ವರ್ಷಗಳ ಭವಿಷ್ಯವನ್ನೇ ರೂಪಿಸಬಹುದು. ನೋಡಿ ಸ್ನೇಹಿತರೆ, ನೀವು ಈ ವರ್ಷದಲ್ಲಿ ತೆಗೆದುಕೊಳ್ಳುವ ಒಂದು ಚಿಕ್ಕ ನಿರ್ಧಾರಗಳು ಸಹ ಮುಂದಿನ ಹಲವು ವರ್ಷಗಳ ಭವಿಷ್ಯವನ್ನೇ ರೂಪಿಸುವಂತಹ ಶಕ್ತಿ ಈ ವರ್ಷದಲ್ಲಿ ನಿಮಗೆ ಇದೆ. ಹಣಕಾಸಿನ ವಿಷಯದಲ್ಲಿ 2026ರಲ್ಲಿ ಮೇಷರಾಶಿಯವರಿಗೆ ಮಿಶ್ರ ಫಲ ಸಿಗುತ್ತದೆ ಎಂದು ಹೇಳಬಹುದಾಗಿದೆ. ಹಣಕಾಸಿನಲ್ಲಿ ಹಳೆಯ ಸಾಲ ತೀರಿಸುವ ಅವಕಾಶ ಬರಬಹುದು, ಆದರೆ ಅದೇ ಸಮಯದಲ್ಲಿ ಬೇಡದ ಖರ್ಚು ಕೂಡ ನಿಮಗೆ ಹೆಚ್ಚಾಗಬಹುದು. ಯಾರೋ ಹೇಳಿದ ಮಾತಿಗೆ ಅಥವಾ ಹೆಚ್ಚು ಲಾಭ ಅನ್ನೋ ಆಮಿಷಕ್ಕೆ ಹಣ ಹೂಡಿಕೆ ಮಾಡಿದರೆ ನಷ್ಟ ಆಗುವ ಸಾಧ್ಯತೆ ಇದೆ. ಯಾರೋ ಹೇಳಿದ ಮಾತನ್ನು ಕೇಳಿ ಆಮಿಷಕ್ಕೆ ಹಣ ಹೂಡಿಕೆ ಮಾಡಿ ಬಲಿಯಾಗಬೇಡಿ, ನಿಮಗೆ ನಷ್ಟ ಕಟ್ಟಿಟ್ಟ ಬುತ್ತಿ. ಈ ವರ್ಷ ಹಣ ಉಳಿಸುವ ಜಾಣ್ಮೆ ತುಂಬ ಅಗತ್ಯವಾಗಿದೆ. ಉದ್ಯೋಗದಲ್ಲಿರುವವರಿಗೆ 2026ರಲ್ಲಿ ಮೇಷರಾಶಿಯಲ್ಲಿ ಇರುವವರಿಗೆ ಹೊಸ ಜವಾಬ್ದಾರಿ ಬರಬಹುದು. ಇನ್ನೂ ಕೆಲವರಿಗೆ ಸ್ಥಳ ಬದಲಾವಣೆಯಾಗಬಹುದು. ಒಂದು ಸ್ಥಳದಿಂದ ಬೇರೊಂದು ಸ್ಥಳಕ್ಕೆ ನೀವು ಕೆಲಸದ ವಿಷಯದಲ್ಲಿ ಬದಲಾವಣೆ ಆಗಬಹುದು ಈ ವರ್ಷದಲ್ಲಿ, ಅಥವಾ ಕೆಲಸ ಬದಲಾವಣೆ ಆಗಬಹುದು. ಆ ಸಂಭವ ಸಹ ಇದೆ. ವ್ಯಾಪಾರ ಮಾಡುವವರಿಗೆ ಹೇಗೆ ಎಂದರೆ, ಈ ವರ್ಷದಲ್ಲಿ ಹೊಸ ಅವಕಾಶ, ಹೊಸ ಒಪ್ಪಂದ ನಿಮ್ಮ ಕೈ ಸೇರಬಹುದು ಎಂದೇ ಹೇಳಬಹುದು. ವ್ಯಾಪಾರ ಮಾಡುವವರಿಗೆ ಈ ವರ್ಷದಲ್ಲಿ ಹೊಸ ಅವಕಾಶಗಳು ನಿಮ್ಮ ಕೈ ಸೇರುತ್ತದೆ. ಆ ಅವಕಾಶಗಳನ್ನು ರೂಪಿಸಿಕೊಳ್ಳಿ. ಆದರೆ ನೀವು ತೀರ್ಮಾನ ತೆಗೆದುಕೊಳ್ಳುವಲ್ಲಿ ತಡ ಮಾಡಿದ್ರಿ ಅಂದರೆ ಅವಕಾಶ ಕೈ ತಪ್ಪುತ್ತದೆ. ಯಾವುದೇ ಕಾರಣಕ್ಕೂ ತೀರ್ಮಾನ ತೆಗೆದುಕೊಳ್ಳುವಾಗ ದೃಢ ನಿರ್ಧಾರ ಮಾಡಿ ತಡ ಮಾಡಬೇಡಿ, ಅವಕಾಶ ಕೈ ತಪ್ಪಲ್ಲ. ಸಂಬಂಧಗಳ ವಿಷಯದಲ್ಲಿ 2026ರಲ್ಲಿ ಮೇಷರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತದೆ. ನಿಮ್ಮ ನೇರ ಮಾತು ಕೆಲವರಿಗೆ ನೋವು ಕೊಡಬಹುದು. ನೀವು ಯಾವಾಗಲೂ ನೇರವಾಗಿ ಇರುವಂಥವರು, ಆದ್ದರಿಂದ ನಿಮ್ಮ ನೇರ ಮಾತುಗಳು ನಿಮ್ಮ ಮುಂದೆ ಇರುವವರಿಗೆ ತುಂಬ ನೋವುಂಟು ಮಾಡಬಹುದು. ಹೆಚ್ಚು ಮಾತು ಕಡಿಮೆ ಮಾಡಿ, ಮಾತನ್ನು ಸ್ವಲ್ಪ ಕಡಿಮೆ ಮಾಡಿ ಶಾಂತವಾಗಿ ಮಾತನಾಡಿದರೆ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಇರುತ್ತದೆ. ಹಾಗೂ ಪತಿ ಪತ್ನಿಯ ನಡುವೆ ನೋಡುವುದಾದರೆ ಸಣ್ಣ ಅಸಮಾಧಾನ ಬರಬಹುದು, ಆದರೆ ಮಾತುಕತೆಯಿಂದ ಸರಿಪಡಿಸಬಹುದು. ಸ್ನೇಹಿತರೆ, 2026ರಲ್ಲಿ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪು ಮಾಡಬಾರದು. ಆ ಸಣ್ಣ ತಪ್ಪು ಯಾವುದೆಂದು ನಾವು ನೋಡುವುದಾದರೆ, ಯಾರನ್ನಾದರೂ ನೀವು ಕಣ್ಣು ಮುಚ್ಚಿಕೊಂಡು ನಂಬಬೇಡಿ. ಯಾವುದೇ ಕಾರಣಕ್ಕೂ ನಂಬಬೇಡಿ. ಹಣದ ವಿಷಯದಲ್ಲಿ ನಂಬಬೇಡಿ, ಉದ್ಯೋಗದ ವಿಷಯದಲ್ಲಿ ಸಹ ನಂಬಬೇಡಿ, ಸ್ನೇಹದ ವಿಷಯಲ್ಲೂ ನಂಬಬೇಡಿ. ಮೊದಲು ಯೋಚಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳಿ. ಯಾವುದೇ ಒಂದಕ್ಕೆ ನೀವು ಮುಂದೆ ಹೋಗುತ್ತಿದ್ದೀರಾ ಎಂದರೆ ಸ್ವಲ್ಪ ಯೋಚನೆ ಮಾಡಿ ಮುಂದೆ ಬರೆಯಿರಿ, ಆಗ ಎಲ್ಲ ಸರಿ ಹೋಗುತ್ತದೆ.
ನಂತರ ಈ ಒಂದು ತಪ್ಪ ಮಾಡಿದರೆ ಬಂದ ಅದೃಷ್ಟವನ್ನು ಕೈ ತಪ್ಪಿ ಹೋಗಬಹುದು. ಹಾಗಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಇದಕ್ಕೆ ಸರಳವಾದ ಪರಿಹಾರ ಏನು ಅಂದರೆ, ಪ್ರತಿ ಮಂಗಳವಾರ ಹನುಮಂತನಿಗೆ ಎಣ್ಣೆ ದೀಪ ಹಚ್ಚಿ. ನಮ್ಮ ಹನುಮಂತನಿಗೆ ಪ್ರಿಯವಾದದ್ದು ಎಣ್ಣೆ ದೀಪ. ಆದ್ದರಿಂದ ಎಣ್ಣೆ ದೀಪವನ್ನು ಹಚ್ಚಿ ಓಂ ಹನುಮತೆ ನಮಃ ಈ ಮಂತ್ರವನ್ನು ನೀವು 11 ಬಾರಿ ಜಪಿಸಿ. ಹನುಮಂತನ ಶಕ್ತಿ ಅಪಾರವಾದದ್ದು. ಆದ್ದರಿಂದ ಆ ಹನುಮಂತನಿಗೆ 11 ಬಾರಿ ಓಂ ಹನುಮತೆ ನಮಃ ಎಂದು ಜಪಿಸಿ. ಇದರಿಂದ ಭಯ ಕಡಿಮೆಯಾಗುತ್ತೆ, ತೀರ್ಮಾನ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಅದೃಷ್ಟ ನಿಮ್ಮ ಕಡೆ ಬರುತ್ತೆ. ನೀವು ಮೇಷರಾಶಿಯವರಾದರೆ ಈಗಲೇ ಕಮೆಂಟ್ ಮಾಡಿ ಮತ್ತು ನಿಮ್ಮ ಹುಟ್ಟಿದ ದಿನಾಂಕ ಬರೆಯಿರಿ. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಭವಿಷ್ಯವಾಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರೆಯಬೇಡಿ.